ಆಯುಷ್ ಟಿವಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿ ವಿಶೇಷ ನೇರಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಮ್ಮ ಜೊತೆಯಲ್ಲಿ ಎಂದಿನಂತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ಪ್ರಿಡಿಕ್ಟಿವ್ ಗುರು ಜ್ಯೋತಿಷ್ಯ ಜ್ಞಾನ ನಿಧಿ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ದಿನೇಶ್ ಗುರುಜಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷ್ಯಮಾಮೃತಾತ್. ಓಂ. ನಮಸ್ಕಾರ ವೀಕ್ಷಕರೇ, ಗೊತ್ತೇ ಇದೆ ಎಲ್ರಿಗೂ, 4 ದಿನದಲ್ಲಿ ಗುರುಜಿಯವರು ನಕ್ಷತ್ರ ನಾಡಿಯನ್ನ ಹೇಳ್ಕೊಡ್ತಾರೆ. ಸೊ ನಿಮ್ಗೂ ಕೂಡ ಆಸಕ್ತಿ ಇದ್ರೆ ಆಸ್ಟ್ರಾಲಜಿನ ಕಲ್ತ್ಕೋಬೇಕು, ನಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ಪ್ರತಿಯೊಂದು ವಿಷಯವನ್ನು ತಿಳ್ಕೋಬೇಕು ಅನ್ನೋದಿದ್ರೆ 4 ದಿನದಲ್ಲಿ ಗುರುಜಿ ಹೇಳ್ಕೊಡ್ತಾರೆ, ಬಂದು ಕಲ್ತ್ಕೊಳ್ಳಿ. ಇದೇ ವೀಕೆಂಡ್ ಗುರುಜಿಯವರು ಹುಬ್ಳಿಗೆ ಬರ್ತಾ ಇದಾರೆ. ಸೊ ಸೆಪ್ಟೆಂಬರ್ 1 ಹಾಗೂ 2ನೇ ತಾರೀಕಿಗೆ ಹುಬ್ಳಿಯಲ್ಲಿ ಕ್ಲಾಸಸ್ ಇರುತ್ತೆ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದು ಕಲ್ತ್ಕೊಳ್ಳಿ. 15 ಮತ್ತು 16ನೇ ತಾರೀಕು ಸೆಪ್ಟೆಂಬರ್ಗೆ ಮೈಸೂರಿನಲ್ಲಿ ಕ್ಲಾಸಸ್, ಸೆಪ್ಟೆಂಬರ್ 29, 30ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಕ್ಲಾಸಸ್. ಹಾಗೆ ವೀಕ್ಷಕರೇ, ಈಗಾಗಲೇ ಕೆಲವು ದಿನಗಳಿಂದ ನೀವೆಲ್ಲರೂ ನೋಡ್ತಾನೆ ಇದ್ದೀರಾ. ಸೊ ಕೂರ್ಗ್ನಲ್ಲಾಗಿರ್ಬೋದು, ಕೇರಳದಲ್ಲಾಗಿರ್ಬೋದು ಸಾಕಷ್ಟು ಜನ ನೊಂದು ಮನೆಗಳನ್ನೆಲ್ಲ ಕಳ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾ ಸಫರ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಚಿತ್ರರಂಗದವರಾಗಿರ್ಬೋದು, ವಾಹಿನಿಯವರಾಗಿರ್ಬೋದು, ಸಾಕಷ್ಟು ಚಾರಿಟಿ ಫಂಡ್ಗಳಾಗಿರ್ಬೋದು, ಎಲ್ಲರೂ ಸೇರಿ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಶಂಕರ ವಾಹಿನಿ ಆ ಕಡೆಯಿಂದ ಇವಾಗ ಅಕೌಂಟ್ ಡೀಟೇಲ್ಸ್ ಗಳು ಸ್ಕ್ರೀನ್ ಮೇಲೆ ಡಿಸ್ಪ್ಲೇನೇ ಆಗ್ತಾ ಇದೆ. ಸೊ ನಿಮ್ಗೆ ಏನಾದ್ರೂ ಹೆಲ್ಪ್ ಮಾಡ್ಬೇಕು ಅಂತ ಆಸಕ್ತಿ ಇದ್ರೆ, ಖಂಡಿತವಾಗ್ಲೂ ನೀವು ಧನ ಸಹಾಯ ಮಾಡ್ಬೇಕು ಅಂತ ಇದ್ರೆ ಆ ಅಕೌಂಟ್ ನಂಬರ್ಗೆ ನೀವು ಟ್ರಾನ್ಸ್ಫರ್ ಮಾಡಬಹುದು. ಸೊ ಎಲ್ಲರೂ ಸೇರಿ ಆ ಕೂರ್ಗನ್ನ ಮತ್ತೆ ಪುನಃ ಕಟ್ಟುವಂತಹ ಒಂದು ಒಳ್ಳೆ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿಯವರು ಪರಿಹಾರವನ್ನ ದಿನನಿತ್ಯ ಕೊಡ್ತಾನೆ ಇರ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಜನ ಕೆಲಸವನ್ನ ಮಾಡ್ತಾನೆ ಇರ್ತೀವಿ, ನಿಷ್ಠೆಯಿಂದ ಕೆಲಸ ಮಾಡ್ತೀವಿ. ಕಂಪನಿಗಳಲ್ಲಾಗಿರ್ಬೋದು, ಇವಾಗ ರಿಯಲ್ ಎಸ್ಟೇಟ್ ಮಾಡ್ತಾ ಇರುವಂತವ್ರು, ಬ್ರೋಕರ್ ಕೆಲಸ ಆಗಿರ್ಬೋದು, ಅಥವಾ ಹೌಸ್ ಮೇಟ್ಸ್ ಗಳಾಗಿರ್ಬೋದು. ಸೊ ಎನಿ ಕೈಂಡ್ ಆಫ್ ಬಿಸ್ನೆಸ್, ಇವಾಗ ಕಂಪನಿ ಕೆಳಗಡೆ ನಾವು ಎಂಪ್ಲಾಯ್ಮೆಂಟ್ ಅಲ್ಲಿ ಇರೋದ್ರಿಂದ ಆಗಿರ್ಬೋದು, ಅಥವಾ ಬೇರೆಗೋಸ್ಕರ ಬಿಸ್ನೆಸ್ ವಯಸ್ಸಲ್ಲಿ ಮಾಡ್ತಾ ಇರೋದಾಗಿರ್ಬೋದು, ಹಣ ಬರ್ತಾ ಇರಲ್ಲ, ಬಂದ್ರೂ ಕೂಡ ಸ್ಟಕ್ ಆಗಿರುತ್ತೆ, ನಮ್ ಕೈಗೆ ಸೇರ್ತಾ ಇರಲ್ಲ. ಯಾಕಾಗಿ ಆಗುತ್ತೆ, ಕಾರಣ ಏನು, ಇದಕ್ಕೆ ಪರಿಹಾರ ಏನು, ಇದೆಲ್ಲದ್ರ ಬಗ್ಗೆ ಗುರುಜಿಯವರು ಕಾರ್ಯಕ್ರಮದಲ್ಲಿ ಇವತ್ತು ಹೇಳ್ತಾರೆ. ಸೊ ನಿಮ್ಮ ಲೈಫ್ ಅಲ್ಲಿ ಈ ತರ ತೊಂದರೆಗಳಿದ್ರೆ ಕಾರ್ಯಕ್ರಮನ ಕೊನೆ ತನಕ ತಪ್ಪದೆ ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡೋಣ. ಹಾಗೆ ಗುರುಜಿ, ಇವಾಗ ಕ್ಲಾಸಸ್ ಗಳನ್ನ ಮಾಡ್ತಾನೆ ಇರ್ತೀವಿ. ಸೊ ಎಲ್ಲ ಸ್ಟೂಡೆಂಟ್ಸ್ ಗಳು ಬರ್ತಾನೆ ಇರ್ತಾರೆ. ಸೊ ಹೊಸ ಸಬ್ಜೆಕ್ಟ್ಸ್ ಗಳನ್ನ ಆಡ್ ಮಾಡಿದಿದ್ರೆ ಇವಾಗ ಕ್ಲಾಸಸ್ ಅಲ್ಲಿ ಏನಂತ ತಿಳಿಸ್ಕೊಡ್ತೀರಾ? ಸಾಮಾನ್ಯವಾಗಿ ಬೇಸಿಕ್ ಏನಿಟ್ಟಿರ್ತೀನೋ ಅದೇ ಸಬ್ಜೆಕ್ಟ್ಸ್ ಇಟ್ಟಿರ್ತಕ್ಕಂಥದ್ದು. ಹೊಸದು ಅನ್ನೋದು ಅಡಿಷನ್ ಯಾವುದು ಇರೋದಿಲ್ಲ. ಕಾರ್ಯಕ್ರಮದಲ್ಲಿ ಹೊಸ ಸಬ್ಜೆಕ್ಟ್ ನ ಮಾಡ್ತಕ್ಕಂಥದ್ದು. ಸೊ ಕಾರ್ಯಕ್ರಮದಲ್ಲಿ ಹೊಸ ಸಬ್ಜೆಕ್ಟ್ಸ್ ಹೇಳ್ತೀನಿ. ಇವತ್ತು ಹೇಳ್ತಾ ಇದೀವಲ್ಲ, ಯಾವ ಕಾರಣದಿಂದ ನಮಗೆ ಹಣ ಬರೋದಿಲ್ಲ ಮಾತಾಡ್ತಾ ಇರ್ತೀವಿ. ಸೊ ಆ ಒಂದು ಉದ್ದೇಶದಲ್ಲಿ ಹೊಸ ಒಂದು ಇನ್ಫಾರ್ಮೇಶನ್ ಇಲ್ಲಿ ಕೊಡ್ತೀವಿ. ಕ್ಲಾಸಸ್ ಅಲ್ಲಿ ಬೇಸಿಕ್ಲಿ ಯಾರಿಗೆ ಜ್ಯೋತಿಷ್ಯ ಏನು ಗೊತ್ತಿಲ್ಲ, ಬಹಳ ಝೀರೋ ಇಂದ ಸ್ಟಾರ್ಟ್ ಮಾಡ್ಬೇಕು ಅನ್ನೋರ್ಗೆ ವಿಶೇಷವಾಗಿ ಲಾಭ ಆಗುತ್ತೆ. ನಮ್ದೊಂದು ಬಹಳ ನಕ್ಷತ್ರ ನಾಡಿದೊಂದು ಜಿಸ್ಟ್ ಏನು ಅಂತಂದ್ರೆ, ಖಂಡಿತ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಒಂದು ಕೆಟ್ಟ ಒಂದು ಟೈಮ್ ಅಂತ ಹೇಳ್ಬೋದು, ಅಥವಾ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು, ಬಹಳ ಈಸಿಯಾಗಿ ಕಂಡುಹಿಡಿಬಹುದು. ಮತ್ತೆ ಒಳ್ಳೆ ಟೈಮ್ ಬರ್ತಕ್ಕಂಥದ್ದು ಈಸಿಯಾಗಿ ಕಂಡುಹಿಡಿಬಹುದು. ಸೊ ಕೆಟ್ಟ ಟೈಮ್ ಎಲ್ಲಿವರೆಗೂ ಇದೆ, ಅದೇ ನಮಗೆ ಬೇಕಾಗಿರ್ತಕ್ಕಂಥದ್ದು. ಮೊದಲು ಒಳ್ಳೆ ಟೈಮು ನಡೆದ ದಿವಸ ನಡೀಲಿ ಅಂತ ಎಲ್ಲರಿಗೂ ಆಸೆ. ಕೆಟ್ಟ ಟೈಮು ಎಲ್ಲಿವರೆಗೂ ಇದೆ, ಸಾಲ ಮಾಡ್ಬಿಟ್ಟಿರ್ತೀವಿ, ಸಾಲ ಯಾವಾಗ ತೀರ್ಸಕ್ಕಾಗುತ್ತೋ ಇಲ್ವೋ. ಸೊ ಅದೊಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತಲ್ಲಿ ನಮಗೆ, ಸಾಲ ತೀರ್ಸಕ್ಕಾಗುತ್ತೋ ಇಲ್ವೋ. ಸೊ ಕೆಲಸದಲ್ಲಿ ಇರ್ತೀವಿ. ಸೊ ಫಸ್ಟ್ ಆಫ್ ಆಲ್ ಈಗಿನ ಸಿಚುವೇಶನ್ ಅಲ್ಲಿ ಕೆಲಸ ಉಳಿಸ್ಕೊಳ್ಳೋದೇ ಬಹಳ ಇಂಪಾರ್ಟೆಂಟ್ ಆಗ್ಬಿಟ್ಟಿರುತ್ತೆ. ಪ್ರಮೋಷನ್ ಮತ್ತೆ ಇನ್ಕ್ರಿಮೆಂಟ್ ಎಲ್ಲ ಸೆಕೆಂಡರಿ ಆಗ್ಬಿಟ್ಟಿದೆ ಈಗ. ಅದೊಂದು ಪ್ರಾಬ್ಲಮ್. ಮತ್ತೆ ಸಾಕಷ್ಟು ಜನ ಒಂದು 40 ಆದ ನಂತರ, 45-50 ಆದ ನಂತರ ಒಂದು ಸ್ಟ್ಯಾಗ್ನೆಂಟ್ ಬಂದ್ಬಿಡುತ್ತೆ. ಒಂದು ಜಾಬ್ ಅಲ್ಲಿ ಅಥವಾ ಯಾವುದೋ ಒಂದು ವೃತ್ತಿಲಿ ಇರ್ಬೇಕಾದ್ರೆ ಒಂದು ಸ್ಟ್ಯಾಗ್ನೆಂಟ್, ಎಸ್ಪೆಷಲಿ ಪ್ರೈವೇಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ. ಸಡನ್ ಆಗಿ 45 ಆದ್ಮೇಲೆ ಅಥವಾ 50ರಲ್ಲಿ ಏನಾದ್ರು ಕೆಲಸ ಕಳ್ಕೊಂಡ್ರೆ ಅದು ಕ್ರೂಷಿಯಲ್ ಟೈಮು. ಏನೋ ಲೋನ್ ಮಾಡಿರ್ತಾರೆ, ಕ್ಲಿಯರ್ ಮಾಡ್ತಕ್ಕಂಥ ಟೈಮು. ಅದೇ ಟೈಮಲ್ಲಿ ಮಕ್ಕಳು ದೊಡ್ಡವರಾಗಿರ್ತಾರೆ, ಎಜುಕೇಶನ್, ಇಂಪಾರ್ಟೆಂಟ್ ಎಜುಕೇಶನ್ ಬಂದಿರತಕ್ಕಂಥದ್ದು ಅಥವಾ ಮದುವೆಗೆ ಬಂದಿರತಕ್ಕಂಥದ್ದು. ಸೊ ಅದನ್ನ ಕೂಡಿಟ್ಟಿದ್ರೆ ಅದನ್ನೆಲ್ಲ ಸೆಲವ್ ಮಾಡ್ಬೋದು. ಖಂಡಿತ ಅದಕ್ಕೆ ಖರ್ಚು ಮಾಡ್ತಕ್ಕಂಥದ್ದು. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಏನೋ ಒಂದು ಕಳ್ಕೊಂಡ್ಬಿಡ್ತಾರೆ. ಆ ಏಜ್ ಅಲ್ಲಿ, ಆ ಒಂದು 50 ಏಜ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಎಲ್ಲ ಬೇರೆ ಬೇರೆ ಆಗಿರುತ್ತೆ. ಆ ಟೈಮಲ್ಲಿ ಏನಾದ್ರು ಕೆಲಸ ಕಳ್ಕೊಂಡು ಇನ್ನೊಂದ್ ಕಡೆ ಹೋದಾಗ ಬಹಳ ಕಷ್ಟಕರವಾಗಿರುತ್ತೆ. ಯಾವಾಗ ನಾನು ವಾಹಿನಿಯಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಕ್ಷತ್ರ ನಾಡಿ ನಿಮ್ಗೆ ಖಂಡಿತ ಸೆಕೆಂಡ್ ಇನ್ಕಮ್ ಆಗಿ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಇದು ನಾನು ವಾಹಿನಿಯಲ್ಲಿ ಹೇಳ್ತಾ ಇದ್ದೀನಿ. ಇದುವರೆಗೂ ಯಾವ ವಾಹಿನಿಯವರು ಜ್ಯೋತಿಷ್ಯ ಹೇಳಿದ್ರು ಕೂಡ ನೀವು ಜ್ಯೋತಿಷ್ಯ ಕಲ್ತ್ಕೊಂಡು ಅದರಲ್ಲಿ ದುಡ್ಡು ಮಾಡಿ ಅಂತ ಹೇಳೋದಿಲ್ಲ. ಯಾರು ಬೇಕಾದ್ರೂ ಕಲ್ತ್ಕೊಂಡು ಇವತ್ತಿನ ದಿವಸ ಇರ್ತಕ್ಕಂಥದ್ದೇ ಹಣಕ್ಕೆ
ಯಾರು ಫ್ರೀಯಾಗಿ ಮಾಡ್ತಾರೆ? ದೇವಸ್ಥಾನದಲ್ಲಿ ಮಂಗಳಾರತಿ ತಟ್ಟೆ ಚಿಕ್ಕದಿರಲ್ಲ, ದೊಡ್ಡದು. ಅರ್ಥ ಮಾಡ್ಕೊಳ್ಳಿ. ಚಿಕ್ಕದ್ ಯಾವ ಮಂಗಳಾರತಿ ತಟ್ಟೆ ಯಾವ ದೇವಸ್ಥಾನದಲ್ಲಿ ಚಿಕ್ಕದ್ ಯಾವ್ದು ಇಟ್ಟಿಲ್ಲ, ಇನ್ನು ದೊಡ್ಡದಷ್ಟು ಇರುತ್ತೆ. ದೊಡ್ಡ ದೇವಸ್ಥಾನದಲ್ಲಿ ದೊಡ್ಡದ್ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಇದೊಂದು ಸಣ್ಣ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಅಲ್ಲಿರ್ತಕ್ಕಂಥ ದೇವಸ್ಥಾನನೂ ಡೆವಲಪ್ ಆಗಬೇಕು, ಅಲ್ಲಿರ್ತಕ್ಕಂಥ ಅರ್ಚಕರು ಡೆವಲಪ್ ಆಗಬೇಕು. ನಾನು ತಪ್ಪಲ್ಲ, ಅದೇನು ತಪ್ಪಲ್ಲ. ಡಾಕ್ಟರ್ ಓದ್ತಾರೆ, ಅವ್ರ ಮೈಂಡಲ್ಲಿ ಏನಾಗ್ತದೆ ಅಂತಂದ್ರೆ, ಹವಾಮಾನ ಚೆನ್ನಾಗಿದೆ, ಎಲ್ಲ ಆರೋಗ್ಯವಾಗಿದ್ದಾರೆ, ನನ್ ಬಿಸ್ನೆಸ್ ಡಲ್ ಇದೆ. ಅವ್ರ ಮೈಂಡ್ ಅಲ್ಲಿ ಕಾಯಿಲೆ ಬರ್ತಾ ಇರ್ಬೇಕು ಜನಕ್ಕೆ, ಅವಾಗ್ಲೇ ಅವ್ರ ಪೇಷಂಟ್ ಬರೋದು. ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲ ಹೇಳ್ತೀವಿ ಆರೋಗ್ಯವಾಗಿರ್ಬೇಕು ಎಲ್ಲಾರು ಅಂತ. ಇಲ್ಲಿ ಇಂಡೈರೆಕ್ಟ್ ಆಗಿ ಡಾಕ್ಟರ್ ಬಿಸ್ನೆಸ್ ನಡಿಬೇಕು, ಹಾಸ್ಪಿಟಲ್ ನಡಿಬೇಕು ಅಂತಂದ್ರೆ ಅನಾರೋಗ್ಯ ಇರ್ಲೇಬೇಕು. ಇದು ಒಂದು ಒಳ ಇರ್ತಕ್ಕಂಥದ್ದು. ಸೊ ಎಲ್ಲಾ ಕಡೆ ನೋಡಿದಾಗ ಮನಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗಿನ ಕಲಿಯುಗದಲ್ಲಿ ಮನಿ ಇಸ್ ದಿ ಎಕ್ಸ್ಚೆಕರ್ ಅಂತ ಹೇಳ್ತೀವಿ. ಮನಿ ಇಲ್ಲ ಅಂದ್ರೆ ಇವಾಗ ನೋಡಿ, ಇವಾಗ ತಾನೇ ನಾವು ಪ್ರಿಯವ್ರು ಹೇಳ್ತಾ ಇದ್ರು, ಅಲ್ಲಿ ಕೇರಳದಲ್ಲಿ ಮತ್ತೆ ನಮ್ಮ ಮಡಿಕೇರಿ ಕೊಡಗು ಜಿಲ್ಲೆಯಲ್ಲಿ ಪ್ರವಾಹ ಬಂದು ಬಹಳಷ್ಟು ಹಾನಿಯಾಗಿದೆ, ನಷ್ಟ ಆಗಿದೆ. ಅದನ್ನ ತುಂಬಿಸ್ತಕ್ಕಂಥದ್ದು ಒಂದು ಮ್ಯಾನ್ ಪವರ್ ಬೇಕೇ ಬೇಕು, ಒಂದು ಲೇಬರ್ ಅಂತ ಹೇಳ್ತೀವಿ, ಅದು ಬೇಕೇ ಬೇಕು. ಲೇಬರ್ ಜೊತೆ ನಮಗೆ ಅಲ್ಲಿ ಹಾಕ್ಬೇಕು ಅಂದ್ರೆ ಮನಿ ಬೇಕೇ ಬೇಕು. ಎಲ್ಲಾ ಕಡೆನೂ ಮನಿ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ಸೊ ಅದೇ ರೀತಿ ನಕ್ಷತ್ರ ನಾಡಿ ನೀವು ಕಲ್ತಾಗ ಖಂಡಿತ ಬಹಳಷ್ಟು ಜನ ಹೇಳ್ಕೋಬಹುದು, ನಾನು ಏನೋ ಅಸ್ಟ್ರಾಲಜಿನ ಏನೋ ಒಂದು ನೋಡ್ಕೊಳಕ್ ಕಲ್ತ್ಕೊಳ್ತೀನಿ ಅಂತ. ನಾನು ಹೇಳ್ತಕ್ಕಂಥದ್ದು ವಾಹಿನಿಯಲ್ಲಿ ಡೈರೆಕ್ಟ್ ಆಗಿ ಹೇಳ್ತೀನಿ. ಅನೇಕರು ಜ್ಯೋತಿಷರು ಕನ್ಸಲ್ಟೇಷನ್ ಮಾಡಿ ಹಣ ಮಾಡ್ತಾರೆ. ನಾನು ಕೂಡ ಫೀಸ್ ತಗೊಳ್ತೀನಿ, ಅದ್ರಲ್ಲಿ ಏನಿಲ್ಲ. ನೀವು ಕಲ್ತ್ಕೊಂಡು, ಯಾಕಂದ್ರೆ 6 ಕೋಟಿ 7 ಕೋಟಿ ಜನ, 6 ಕೋಟಿ ಜನ ಇರೋದು. ಪ್ರತಿ ವರ್ಷ ಮೆಡಿಕಲ್ ಪಾಸ್ ಆಗಿ ಆಚೆ ಬರ್ತಾನೆ ಇರ್ತಾರೆ ಎಷ್ಟೋ ಜನ. ಅವರೆಲ್ಲ ಡಾಕ್ಟರ್ ಆಗಿ ಆಗ್ತಾರಲ್ವಾ? ಹೌದು. ಅದೇ ರೀತಿ ಇಂಜಿನಿಯರ್ ಆಗಿ ಆಚೆ ಬರ್ತಾನೆ ಇರ್ತಾರೆ ಪ್ರತಿ ವರ್ಷ. ಅವ್ರಿಗೆಲ್ಲ ಉದ್ಯೋಗ ಕೊಡ್ತಾನೆ ಇದೆ, ಸಾಧ್ಯವಾದಷ್ಟು ಉದ್ಯೋಗಗಳು ಸಿಗ್ತಾ ಇದೆ. ಹಾಗೆ ಜ್ಯೋತಿಷದಲ್ಲಿ ಎಲ್ಲಾ ಕಲ್ತ್ಬಿಟ್ರೆ ಬಹಳ ಚೆನ್ನಾಗಿ ಒಂದು ಊಹೆ ನನ್ನ ತುಂಬಾ ಕೇಳಿದ್ದಾರೆ, ನೀವ್ ಯಾಕೆ ಕಲ್ಸ್ಕೊಡ್ತಾರೆ, ಎಲ್ಲ ಕಲ್ತ್ಬಿಟ್ರೆ ನಿಮ್ಗೆ ಯಾರು ಬರ್ತಾರೆ ಅಂತ. 6 ಕೋಟಿ ಜನನು ನನ್ನ ಹತ್ರ ಬರಕ್ ಸಾಧ್ಯನಾ? ಖಂಡಿತ ಇಲ್ಲ. ಬೇರೆ ಬೇರೆ ಊರುಗಳಲ್ಲಿ ಕಲ್ತು ಅವರು ಜನಸೇವೆನೂ ಮಾಡಿ ಸ್ವಲ್ಪ ಮಟ್ಟಿಗೆ ಒಂದು ಖರ್ಚಿಗಾಗ್ತಕ್ಕಂತ ಒಂದು ಪಾರ್ಟ್ ಟೈಮ್ ಬಿಸ್ನೆಸ್ ತಂತ್ರ ಮಾಡ್ಕೊಳ್ಳೋಕೆ ಬಹಳ ಅನುಕೂಲಕರ ಮಾಡ್ಕೊಡ್ತಾ ಇದ್ದೀನಿ. ಮತ್ತೆ ಸತ್ಯವಾದ ಜ್ಯೋತಿಷ ಹೇಳ್ಕೊಡ್ತಕ್ಕಂಥದ್ದು, ಇದು ನಿಖರವಾಗಿ ಅಕ್ಯುರೇಟ್ ಆಗಿ ಬರ್ತಕ್ಕಂಥದ್ದು, ಸತ್ಯವಾಗಿ ಬರ್ತಕ್ಕಂಥದ್ದು, ಯಾವಾಗ ಆಗುತ್ತೆ ಯಾವಾಗ ಆಗಲ್ಲ ಅಂತ ನಿಖರವಾಗಿ ಹೇಳ್ತಕ್ಕಂಥದ್ದು ನಕ್ಷತ್ರ ನಾಡಿ ಏಕೈಕವಾಗಿರ್ತಕ್ಕಂಥದ್ದು. ಬಹಳಷ್ಟು ಜನ ಹೇಳ್ತಾರೆ 10 ವರ್ಷ ಬೇಕು, 5 ವರ್ಷ ಬೇಕು. ಹೌದು, ಯಾಕಂದ್ರೆ ಜ್ಯೋತಿಷದಲ್ಲಿ ಬಹಳಷ್ಟು ವಿಚಾರಗಳಿದೆ, ಬಹಳಷ್ಟು ವಿಚಾರಗಳು ತಿಳ್ಕೊಳ್ಳೋದಿದೆ. ಬಟ್ ಈಗಿನ ಟ್ರೆಂಡ್, ಈಗಿನ ಒಂದು ಸಮಸ್ಯೆ ಆರೋಗ್ಯದಿರ್ಬೋದು, ಕೋರ್ಟ್ ಕೇಸ್ ಇರ್ಬೋದು, ಹಣಕಾಸಿಂದಿರ್ಬೋದು, ಎಜುಕೇಶನ್ ಇರ್ಬೋದು, ಮದುವೆದಿರ್ಬೋದು, ಮಕ್ಕಳದಿರ್ಬೋದು, ಈ ಒಂದು 7-8 ಟಾಪಿಕ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬರ ಗುಣಲಕ್ಷಣಗಳು ತಿಳ್ಕೊಂಡು ನಾವು ಹೆಚ್ಚಾಗಿ ಅದ್ರ ಬಗ್ಗೆ ಹೇಳೋದು ಈಗಿನ ಒಂದು ಟ್ರೆಂಡ್ ಅಲ್ಲಿ ಕಮ್ಮಿ ಆಗಿದೆ. ಮುಂಚೆ ಒಂದು ಜಾತಕ ನೋಡಿದ ತಕ್ಷಣ ಹೇಳ್ಬಿಡೋರು, ಇವ್ರಿಗೆ ಈ ತರ ಒಂದು ಗುಣಲಕ್ಷಣಗಳಿದೆ, ಕೋಪ ಜಾಸ್ತಿ, ಅಥವಾ ಇವ್ರಿಗೆ ಬಹಳ ಒಂದು ಚಂಚಲತೆ. ಸೊ ಅದನ್ನ ಹಿಂದಿನ ಕಾಲದಲ್ಲಿ ಜಾಸ್ತಿ ಹೇಳ್ತಾ ಇದ್ರು. ಇವಾಗ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ನಮ್ಮ ಗುಣಲಕ್ಷಣಗಳು ನನಗೆ ಬಹಳ ತಿಳಿದಿದೆ ಸ್ವಾಮಿ, ನನಗೆ ಕೆಲಸ ಸಿಗುತ್ತೋ ಇಲ್ವೋ ಅದನ್ನ ನೋಡಿ, ನನಗೆ ಮದುವೆ ಆಗುತ್ತೋ ಇಲ್ವೋ ನೋಡಿ, ಬಹಳಷ್ಟು ನೋಡ್ತಾ ಇದೀವಿ. ನನಗೆ ಮದುವೆ ಆಯ್ತು, 5 ವರ್ಷ ಆದ್ರೂ ಮಕ್ಕಳಾಗಿಲ್ಲ, ಏನಕ್ಕೆ ನೋಡಿ, ಆಗುತ್ತೋ ಇಲ್ವೋ. ಹಣ ಸಂಪಾದನೆ ಮಾಡ್ತೀನೋ ಇಲ್ವೋ, 10,000 15,000ದಲ್ಲೇ ಉಳಿದಿದ್ದೀನಿ 5 ವರ್ಷದಿಂದ, ಇನ್ಕ್ರೀಸ್ ಆಗುತ್ತೋ ಇಲ್ವೋ, ಅಥವಾ ಈಗಲೇ ಇರುತ್ತಾ, ಅದನ್ನ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಕ್ಕಂಥದ್ದು ನಕ್ಷತ್ರ ನಡಿಲ್ ಸಿಗುತ್ತೆ. ಬಹಳಷ್ಟು ಜನಕ್ಕೆ ಈ ತರ ಒಂದು ಆಪರ್ಚುನಿಟಿ ಸಿಗೋದಿಲ್ಲ. ಭಗವಂತ ಏನ್ ಮಾಡ್ತಾನೆ, ನಾನು ಇಷ್ಟು ವಾಹಿನಿಲಿ ಹೇಳ್ಕೊಂಡು ಬರ್ತಾ ಇದೀನಿ, ಮುಂದೆ 3 ವರ್ಷದಿಂದ ವಾಹಿನಿಲಿ ಹೇಳ್ತಾನೆ ಇದೀನಿ. ಕಲ್ತಿರೋದು ಅಲ್ಪನೇ, ಹೆಚ್ಚು ಜನ ಕಲ್ತಿಲ್ಲ ಇನ್ನು. ಕಲ್ತಾದ್ಮೇಲೆ ಅವ್ರಿಗೆ ಗೊತ್ತಾಗಿದೆ ಈ ತರ ಇದೆ ಅಂತ. ಅದರಲ್ಲಿ ಸಾಕಷ್ಟು ಒಂದು 40-50% ಅವರು ಒಂದು ಅರ್ನಿಂಗ್ ಆಗಿ ಮಾಡ್ಕೋತಾ ಇದಾರೆ. ಇನಿಷಿಯಲಿ ಒಂದು ಹೆಂಗಪ್ಪ ದುಡ್ಡು ತಗೊಳ್ಳೋದು, 50 ರೂಪಾಯಿ ಹೆಂಗೆ ಜಾತಕ ಹೆಂಗ್ ಕೇಳೋದು, 50 ರೂಪಾಯಿ ಅಂತ ಬರುತ್ತೆ. ಆದ್ರೂ ಕೂಡ ನಾನು ನನ್ನ ಸ್ಟೂಡೆಂಟ್ಸ್ ಕೇಳ್ತೀನಿ, ತಗೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ. ಡಾಕ್ಟರ್ ಅವ್ರ ಪ್ರೊಫೆಷನ್ ಮಾಡ್ತಾರೆ, ಅವ್ರಿಗೆ ಒಂದು ವಾಸಿ ಮಾಡಕ್ಕೆ ಒಂದು ಟ್ಯಾಬ್ಲೆಟ್ ಬರ್ಕೊಡ್ತಾರೆ, ಫೀಸ್ ಅಂತ ಇಸ್ಕೊಳ್ತಾರೆ. ನಿಮ್ ಎಲ್ಲೋದ್ರೂ ಕೂಡ ಕನ್ಸಲ್ಟೇಷನ್ ಇದ್ದೇ ಇರುತ್ತೆ. ಒಂದು ಟ್ಯೂಷನ್ ಮಾಡ್ತೀರಾ ಮಕ್ಕಳಿಗೆ ಪಾಠ, ಅಲ್ಲೂ ಒಂದು ಫೀಸ್ ಇದ್ದೇ ಇರುತ್ತೆ. ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಅಲ್ಲೂ ಫೀಸ್ ಇದ್ದೇ ಇರುತ್ತೆ. ಒಂದು ಯೋಗ ಮಾಡಕ್ಕೂ ಒಂದಷ್ಟು ಫೀಸ್ ಕೊಡ್ಲೇಬೇಕು, ಆ ಟೀಚರ್ ಕೊಡ್ಲೇಬೇಕು. ಈ ರೀತಿ ಇರ್ಬೇಕಾದ್ರೆ ಜ್ಯೋತಿಷ್ಯನೇ ಯಾರಾದ್ರೂ ಫ್ರೀಯಾಗಿ ಹೇಳ್ತಾ ಇದಾರೆ ಅಂದ್ರೆ ಅಲ್ಲಿಗೆ ನಾವು ಅದನ್ನ ನಾನು ನಿಷೇಧಿಸ್ತೀನಿ, ಅದನ್ನ ಖಂಡಿತ ಅದು ಖಂಡಿಸ್ತೀನಿ. ನಾನು ಫ್ರೀ ಹೇಳ್ತಕ್ಕಂಥದ್ದು ಅದು ಕರ್ಮ ಫಲಕ್ಕೂ ಅದು ತಪ್ಪಾಗುತ್ತೆ. ನೀವು ಅದ್ರ ಏನಾದ್ರು ಒಂದು ದಕ್ಷಿಣೆ ತಗೊಂಡು ಅದನ್ನ ಯಾವ್ದಾದ್ರು ಬಡವ್ರಿಗೆ ಕೊಡಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ.
ಗುರು ದಕ್ಷಿಣೆ ಕೊಡ್ಲೇ ದಕ್ಷಿಣೆ ತಗೊಂಡೇ ಜ್ಯೋತಿಷ ಹೇಳಿದ್ರೆ ಫಲಕಾರಿಯಾಗಿರುತ್ತೆ. ಶಾಸ್ತ್ರದಲ್ಲಿ ಹೇಳಿದೆ ಇದು. ಹೌದು ಗುರುಜಿ, ಹೌದು. ಹಿಂದಿನ ಕಾಲದಲ್ಲಿ ಋಷಿಗಳಿಗೆ ಎಲ್ಲ ಹಣ್ಣು ಹಂಪಲೆಲ್ಲ ತಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಜಾತಕ ಕೇಳ್ತಾ ಇದ್ರು. ಸಕ್ಸಸ್ ಆದ್ಮೇಲೆ ಅಲ್ಲಿರ್ತಕ್ಕಂಥ ಅವ್ರಿಗೆ ಏನಾರು ಒಂದು ವ್ಯವಸ್ಥೆ ಮಾಡ್ಕೊಡ್ತಾ ಇದ್ರು. ಒಂದು ಮನೆ ಕಟ್ಕೊಡೋದು, ಅಲ್ಲಿರ್ತಕ್ಕಂಥ ವಾಸಸ್ಥಳದಲ್ಲಿ ಏನೋ ಮಾಡ್ಕೊಡ್ತಕ್ಕಂಥದ್ದು, ಅಲ್ಲಿ ಏನಾದ್ರು ನೀರಿಂದ ಒಂದು ಏನಾರು ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಏನೋ ತನು ಮನ ಧನ ಅಂತಾರಲ್ಲ ಹತ್ರ ಮಾಡ್ಕೊಡ್ತಾ ಇದ್ರು. ಈ ರೀತಿ ಒಂದು ವ್ಯವಸ್ಥೆಯಲ್ಲಿ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ, ಈ ನಕ್ಷತ್ರ ನಾಡಿ ಕಲ್ತ್ರೆ ಖಂಡಿತ ಸಾಕಷ್ಟು ಜನ, ನೀವು ಗಂಡಸರು ಹೆಂಗಸರು ನೋಡ್ತಾ ಇರ್ತಾರೆ, ಸಾಕಷ್ಟು ಜನ ಹೆಂಗಸರು ಹೇಳ್ತಾರೆ ನಾನು ಕಲಿಬೇಕು ಅಂತಿರ್ತೀನಿ, ಗಂಡಸರು ಹೇಳ್ತಾರೆ ಯಾಕೆ ಅದೆಲ್ಲ ಏನ್ ಕಲ್ತಿ ಏನ್ ಮಾಡ್ತೀಯಾ, ಏನ್ ಉಪಯೋಗ ಅಂತ. ಖಂಡಿತ ಸಾಕಷ್ಟು ಜನಕ್ಕೆ ನಾನು ಕನ್ವಿನ್ಸ್ ಮಾಡಿದೀನಿ. ಕಲ್ತಾದ್ಮೇಲೆ ಸ್ಟಾರ್ಟ್ ಮಾಡಿದ್ದಾರೆ ಹೇಳಕ್ಕೆ. ಸ್ಟಾರ್ಟ್ ಆದ್ಮೇಲೆ ಒಂದು ಮನೇಲೆ ಕುತ್ಕೊಂಡು ಒಂದು ಉದ್ಯೋಗ ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ. ಅದ್ರ ಬರ್ತಕ್ಕಂಥ ಹಣದಲ್ಲಿ ಅವರು ದಿನಸಿ ಮತ್ತೆ ಅದೇನು ಮನೆ ಒಂದು ತಿಂಗಳದ ಒಂದು ಏನ್ ಹೇಳ್ತಾರೆ ಅದೊಂದು ರೇಷನ್ ಆಗಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಸಾಕಲ್ವಾ? ನನ್ನ ಹತ್ರ ಒಂದು ಟೈಮ್ ನೀವು ಫೀಸ್ ಕೊಡ್ತೀರಾ, ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಕ್ಕಂಥದ್ದು. ಇವತ್ತು ಒಂದು ಟೈಮ್ ಫೀಸ್ ಕೊಡ್ತೀರಾ. ಬಹಳಷ್ಟು ಜನ ಏನಿದೆ 4 ದಿವಸಕ್ಕೆ ಅದು ಇದು ಅಂತೆಲ್ಲ ಹೇಳ್ತಾರೆ, ಮಾತಾಡ್ತಾರೆ ತುಂಬಾ ಜನ. ಅರ್ಥ ಮಾಡ್ಕೋಬೇಕು, ನಾನು ಕೊಡ್ತಾ ಇರ್ತಕ್ಕಂಥದ್ದು ಪರ್ಮನೆಂಟ್ ಆಗಿರ್ತಕ್ಕಂಥ ನಾಲೆಡ್ಜ್. ಆ ಬೆಲೆ ಕಟ್ಟಕ್ಕಾಗದೇ ಇರ್ತಕ್ಕಂಥ ನಾಲೆಡ್ಜ್ ಕೊಡ್ತಾ ಇರೋದು 4 days ಅಲ್ಲಿ. 4 days ಬಂದವ್ರಿಗೆ ಮಾತ್ರನೇ ಗೊತ್ತಾಗುತ್ತೆ ಎಷ್ಟು ವಿಭಿನ್ನವಾಗಿದೆ, ಎಷ್ಟು ಅರ್ಥಪೂರ್ಣವಾಗಿದೆ, ಎಷ್ಟು ಸತ್ಯ ಇದೆ ಅಂತ ಗೊತ್ತಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾನು ಎಲ್ಲರಿಗೂ ಕರೆ ಕೊಡ್ತಕ್ಕಂಥದ್ದು, ಈಗ ನಾನು ಕಾಲ್ ತಗೊಳ್ತೀನಿ, ನಿಮ್ಗೆ ಹಿಂಗಿದೆ ಹಂಗಿದೆ, 19ರಲ್ಲಿ ಮದುವೆ ಆಗುತ್ತೆ, 20ರಲ್ಲಿ ಆಗುತ್ತೆ, ಸ್ವಲ್ಪ ಲೇಟ್ ಇದೆ ಎಲ್ಲ ಹೇಳ್ಬೋದು. ಬಹಳಷ್ಟು ಜನ ಕರೆ ಮಾಡ್ತಾರೆ. ನನಗೆ ಏನ್ ಬೇಕು ಅಂದ್ರೆ, ನೀವು ಯಾರು ಕರೆ ಮಾಡ್ತಾರೋ, ಯಾರು ನೋಡ್ತಾ ಇದಾರೋ, ಇಂಟ್ರೆಸ್ಟ್ ಕೊಟ್ಟು ಕಲ್ತಾಗ ಖಂಡಿತ ಈ ಸಬ್ಜೆಕ್ಟ್ ಬಹಳ ಒಂದು ನಿಮಗೆ ಹೆಲ್ಪ್ಫುಲ್ ಆಗ್ತಕ್ಕಂಥ ಸಬ್ಜೆಕ್ಟ್. 100% ಹೆಲ್ಪ್ಫುಲ್ ಆಗುತ್ತೆ. ಇದು ಎಲ್ಲೂ ವೇಸ್ಟ್ ಆಗಲ್ಲ. ನನ್ನ ಹತ್ರ 4 ದಿವಸ ಕಲ್ತ ಆದ್ಮೇಲೆ ಅವ್ರು ಹೇಳ್ತಾರೆ, ನೀವು ತಗೊಂಡ್ರ ಫೀಸ್ ಏನೂ ಇಲ್ಲ ಅಂತ ಹೇಳ್ತಾರೆ, ಏನಕ್ಕೂ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ 100% ಗ್ಯಾರಂಟಿ. ಅದನ್ನ ಬಂದು ಕಲ್ತ್ಕೊಂಡು ಆದ್ಮೇಲೆ ಮಾತ್ರನೇ ಅದು ಸಾಧ್ಯ ಆಗುತ್ತೆ. ಓಕೆ ಗುರುಜಿ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಸೊ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ, ಇವಾಗ ತುಂಬಾ ಜನರಿಗೆ ಇವಾಗ BE ಮಾಡ್ಬೇಕು ಅಂತ ಆಸಕ್ತಿ ಇರುತ್ತೆ, ಬಟ್ ಅವರ ಜಾತಕದಲ್ಲಿ ಕಾಂಬಿನೇಷನ್ ಮೆಡಿಕಲ್ ಸೀಟ್ ದೇ ಇರುತ್ತೆ. ಸೊ ಎಷ್ಟೋ ಜನ ಇವಾಗ ಫಸ್ಟ್ ಇಯರ್ ಮುಗಿದ ತಕ್ಷಣ ಆಗ್ತಾ ಇಲ್ಲ ಅಂತ ಬೇರೆದಕ್ಕೆ ಜಂಪ್ ಆಗೋರು ಇರ್ತಾರೆ. ಸೊ 1 ವರ್ಷ ಬ್ಯಾಕ್ಲಾಗ್ ಮಾಡ್ಕೊಂಡು ಹಾಳು ಮಾಡ್ಕೊಳ್ಳೋರಿರ್ತಾರೆ. ಈ ತರ ಎಲ್ಲ ಮಾಡ್ಕೊಳ್ಳೋದಕ್ಕಿಂತ ನಕ್ಷತ್ರ ನಾಡಿನ ಕಲ್ತ್ ಬಿಟ್ರೆ ನಿಮ್ಮ ಎಜುಕೇಶನ್ ವೈಸ್ ಅಲ್ಲಿ ಆಗಿರ್ಬೋದು, ಬಿಸ್ನೆಸ್ ವೈಸ್ ಅಲ್ಲಿ ಆಗಿರ್ಬಹುದು, ಅಥವಾ ಬೇರೆ ಒಂದು ಸಾಲದ ವಿಷಯದಲ್ಲಿ ಆಗಿರ್ಬೋದು, ಎಲ್ಲಾ ವಿಷಯದಲ್ಲಿ ತಿಳ್ಕೋಬೇಕು ಅಂತ ಹೇಳಿದ್ರೆ 4 ದಿನದಲ್ಲಿ ಗುರುಜಿ ಅವರು ಸುಲಭವಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ ನೀವ್ ಯಾಕೆ ಬಂದ್ ಕಲ್ಕೊಳ್ಬಾರ್ದಲ್ವಾ? ಸೊ ಖಂಡಿತ ಕಾಂಬಿನೇಷನ್ ಗಳ ಬಗ್ಗೆ ಗುರುಜಿ ಹತ್ರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೇಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ದೆ, ಇವಾಗ ದುಡ್ಡು ಸ್ಟ್ರಕ್ ಆಗಿರುತ್ತೆ, ದುಡ್ಡು ಬರ್ತಾ ಇರಲ್ಲ, ಬಿಸ್ನೆಸ್ ಮಾಡ್ತಾ ಇರೋರಾಗಿರ್ಬೋದು, ಹೌಸ್ ಮೇಟ್ಸ್ ಗಳಾಗಿರ್ಬೋದು, ಬ್ರೋಕರೇಜ್ ಅಲ್ಲಾಗಿರ್ಬೋದು, ಎಷ್ಟೊಂದ್ ತರದ ಬಿಸ್ನೆಸ್ ಗಳು ನಡೆಯುತ್ತೆ ಇವಾಗ. ಸೊ ಯಾವೊಂದು ಕಾರಣಕ್ಕೆ ಈ ತರ ಆಗುತ್ತೆ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ಖಂಡಿತ ಇವತ್ತಿನ ಕಾರ್ಯಕ್ರಮ ಕೊನೆ ತನಕ ನೋಡಿ. ಹಾಗೆ ವೀಕ್ಷಕರು, ಇವಾಗ ನೆಕ್ಸ್ಟ್ ಇದೇ ವೀಕೆಂಡ್ ಅಲ್ಲಿ ಹುಬ್ಳಿಗೆ ಬರ್ತಾ ಇದಾರೆ ಗುರುಜಿ. ಸಾಕಷ್ಟು ಬಾರಿ ಕ್ಲಾಸಸ್ ಅನ್ನ ಮಾಡಿದ್ದಾರೆ ಹುಬ್ಳಿಯಲ್ಲಿ, ಮತ್ತೆ ಪುನಃ ಬರ್ತಾ ಇದಾರೆ. ಸೊ 1ನೇ ತಾರೀಕು 2ನೇ ತಾರೀಕು ಸೆಪ್ಟೆಂಬರ್ಗೆ ಹುಬ್ಳಿಯಲ್ಲಿ ಬರ್ತಾ ಇರುವಂತಹ ಕ್ಲಾಸಸ್ಗೆ ನಿಮ್ಗೂ ಹೋಗ್ಬೇಕಂತ ಆಸಕ್ತಿ ಇದೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. 15 ಹಾಗೂ 16ಕ್ಕೆ ಮೈಸೂರಿಗೆ ಬರ್ತಾ ಇದಾರೆ, 29 ಹಾಗೂ 30ನೇ ತಾರೀಕಿಗೆ ಬೆಂಗಳೂರಿಗೆ ಬರ್ತಾ ಇದಾರೆ. ಹಾಗೆ ಗುರುಜಿ, ಇವಾಗ ಕಾಂಬಿನೇಷನ್ ವೈಸ್ ಬಗ್ಗೆ ಮಾತನಾಡೋದಾದ್ರೆ, ಇವಾಗ ಜಾತಕದಲ್ಲಿ ಇವಾಗ ನಾವು ಇವತ್ತಿನ ಕಾನ್ಸೆಪ್ಟ್ ಬಗ್ಗೆನೇ ಮಾತನಾಡಿ, ಇವತ್ತಿನ ಇದ್ರ ಬಗ್ಗೆ ಯಾಕೆ ಹಾಗಾಗತ್ತೆ ಗುರುಜಿ? ಇವಾಗ ಸ್ಟ್ರಕ್ ಆಗೋದೇನಕ್ಕೆ? ಹಣ ಕೊಟ್ಬಿಟ್ಟಿರ್ತೀವಿ, ವಾಪಸ್ ಬರ್ತಾ ಇರಲ್ಲ. ಬಿಸ್ನೆಸ್ ಕರೆಕ್ಟ್ ಆಗಿ ಬರೋದಕ್ಕೆ ಯಾವ ತರ ಕಾಂಬಿನೇಷನ್ ಬಗ್ಗೆ ತಿಳಿಸ್ಕೊಡೋದ್ರೆ ಏನ್ ಹೇಳ್ತೀರಾ? ಖಂಡಿತ. ಈಗ ಜ್ಯೋತಿಷದಲ್ಲಿ 1ರಿಂದ 12ನೇ ಮನೆನೆ ಎಲ್ಲ ಪರಿಪೂರ್ಣವಾಗಿರ್ತಕ್ಕಂಥದ್ದು. ಎವ್ರಿಥಿಂಗ್ ಲೈಸ್ ಫ್ರಮ್ ಬರ್ತ್ ಟು ಡೆತ್. ಫಸ್ಟ್ ಹೌಸ್ ಇಸ್ ದಿ ಹೌಸ್ ಆಫ್ ಬರ್ತ್, 12th ಹೌಸ್ ಇಸ್ ದಿ ಹೌಸ್ ಆಫ್ ಡೆತ್. 1ನೇ ಮನೇಲಿ ಹುಟ್ತೀವಿ, ಅಸೆಂಡೆಂಟ್ ಅಂತ ಹೇಳ್ತೀವಿ, ಲಗ್ನದಲ್ಲಿ ಹುಟ್ತೀವಿ. ವ್ಯಯಭಾವ 12ನೇ ಮನೆ ಅಂತ ಹೇಳ್ತೀವಿ, ಅಲ್ಲಿ ಸಾಯ್ತೀವಿ. ಪ್ರತಿಯೊಂದು ಸಾಯ್ತಕ್ಕಂಥದ್ದು. ಅದು ಹಣನೂ ಅಲ್ಲೇ ಪೋಲಾಗ್ತಕ್ಕಂಥದ್ದು, ನಮ್ಮ ಎನರ್ಜಿನೂ ಹೋಗ್ತಕ್ಕಂಥದ್ದು. ಹಾಸ್ಪಿಟಲ್ ಅಲ್ಲಿ ನಾವು ಅಡ್ಮಿಟ್ ಆದ್ರೂ ಕೂಡ 12 ಬರುತ್ತೆ. ನಮ್ದೇನಾದ್ರು ದುಡ್ಡು ಕಳ್ಕೊಂಡ್ವಿ ಅಂದ್ರೆ 12 ಇದ್ದೇ ಇರುತ್ತೆ. ಅಲ್ಲಿ ಯಾವ್ದಾರ ಒಂದು ಸಾಮಗ್ರಿ ಕಳ್ಕೊಂಡ್ರು ಕೂಡ ಅಲ್ಲಿ 12 ಬಂದೇ ಇರುತ್ತೆ. ಯಾರು ನಮ್ಗೆ ನೆಚ್ಚಿನವ್ರನ್ನ ಕಳ್ಕೊಂಡ್ರು ಕೂಡ ಅಲ್ಲಿ 12ನೇ ಭಾವ ಅದರಲ್ಲೂ ಸೂಚ್ಯಾಂಕ ಆಗಿರುತ್ತೆ. ಸೊ 12 ಅನ್ನೋದು ವ್ಯಯಭಾವ. ವ್ಯಯ ಇರ್ಲೇಬೇಕು. ಯಾಕಂದ್ರೆ ವಾಟ್ ವಾಟ್ ಗ್ರೋಸ್ ಹ್ಯಾಸ್ ಟು ಡೈ ಅಂತ ಹೇಳ್ತಾರೆ, ವಾಟ್ ಈಸ್ ಬಾರ್ನ್ ಹ್ಯಾಸ್ ಟು ಡೈ ಅಂತ ಹೇಳ್ತಾರೆ. ಅದೊಂದು ತಾತ್ಪರ್ಯ ಇದೆ. ಯಾವುದು ಹುಟ್ಟುತ್ತೋ ಅದು ಸಾಯಲೇಬೇಕು. ಸೊ ಒಂದೇ ಲಗ್ನ ಹುಟ್ಟಿದಾಗ 12ನೇ ಮನೆ ಸಾಯಲೇಬೇಕು. ಸೊ ಇಲ್ಲೇನಾಗುತ್ತೆ, ನಮ್ಮ ಕರ್ಮಗಳಿಂದ ನಮಗೆ ಈ ಒಂದು ಖರ್ಚಿನಲ್ಲಿ ಏರ್ಪೇರಾಗ್ತಕ್ಕಂಥದ್ದು. ನಮ್ಮ ಕರ್ಮಗಳು ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಖರ್ಚುಗಳು ಕಮ್ಮಿ ಇರುತ್ತೆ. ನಮಗೆ ಬಿಗ್ ಕೆಲಾಮಿಟೀಸ್ ಅಂತ ನಾವೇನ್ ಹೇಳ್ತೀವಿ, ಅದು ಬರ್ದೇ ಇರ್ತಕ್ಕಂಥದ್ದು ಕರ್ಮದ ಫಲ. ಕರ್ಮ ಅಂದ್ರೆ ಎಷ್ಟೊಂದು ರೀತಿ ಇದೆ.
ಬೆಸ್ಟ್ ಕರ್ಮ ಏನು ಅಂತಂದ್ರೆ ಯಾರಿಗೂ ಏನು ನೋವು ಮಾಡದೇ ಇರ್ತಕ್ಕಂಥದ್ದು ಬೆಸ್ಟ್ ಕರ್ಮ. ಯಾರಿಗೂ ಏನು ನೋವು ಮಾಡದೇ ಇರ್ತಕ್ಕಂಥದ್ದು ಬೆಸ್ಟ್ ಕರ್ಮ. ದಟ್ ಇಸ್ ದಿ ಫಸ್ಟ್ ಕರ್ಮ. ಫಸ್ಟ್ ಕರ್ಮ. ಓಕೆ. ಏನೇ ಆಗಿರ್ಲಿ, ನಮ್ಗೆ ಅವ್ರಿಗೆ ಏನೇ ಆಗಿರ್ಲಿ, ಆ ಮನುಷ್ಯನಿಗೆ ಯಾರು ಏನೇ ಮಾಡಿರ್ಲಿ, ಆ ಮನುಷ್ಯ ರಿವರ್ಸ್ ಏನು ಮಾಡ್ದಂಗೆ ಸೈಲೆಂಟ್ ಆಗಿದ್ರೆ ದಟ್ ಈಸ್ ದಿ ಬೆಸ್ಟ್ ಕರ್ಮ ಇನ್ ಲೈಫ್. ಈ ಮನೆ 12ನೇ ಮನೆಗೆ ವ್ಯಯ ಆಗುತ್ತೆ. 12ನೇ ಮನೆ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರಿಗೆ ನಿದ್ದೆ ಅನ್ನೋದು ಬರ್ತಾ ಇರಲ್ವೋ 12ನೇ ಮನೆ ಪ್ರಾಬ್ಲಮ್ ಇರುತ್ತೆ. ಸುಮ್ಮನೆ ಮಲ್ಕೊಂಡಿರೋದು 12ನೇ ಮನೆ. 12th house is the house of sleep. ಸೊ ಈ ರೀತಿ ಸಾಕಷ್ಟು ಜನ ಹಣ ಗಳಿಸ್ತಾ ಇರ್ತಾರೆ. ಹಣ ಬರದೇ ಇರತಕ್ಕಂಥದ್ದು 8ನೇ ಮನೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸ್ಟಕ್ ಆಗ್ತಕ್ಕಂಥದ್ದು ಏನ್ ರೀಸನ್ಗೋಸ್ಕರ ಕೊಡ್ತಾ ಇಲ್ಲ ಗೊತ್ತಿಲ್ಲ. 8ನೇ ಮನೆ ಯಾರಿಗೆ 8ನೇ ಮನೆ ಮತ್ತೆ 12ನೇ ಮನೆ ಆಪರೇಷನ್ ಇರುತ್ತೋ ಬರ್ತಕ್ಕಂಥ ಹಣ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಇದು ಜಾತಕದಲ್ಲಿ. ಬಟ್ ಅದೇ ಮನೆ ಪರಿಸ್ಥಿತಿಯಲ್ಲಿ ನಾವು ನೋಡ್ಬೇಕಾದ್ರೆ ಹಣ ಬರ್ತಕ್ಕಂಥ ಸ್ಥಾನ ಬಂದ್ಬಿಟ್ಟು ಈ ಒಂದು ಆಗ್ನೇಯ ದಿಕ್ಕು. ಯಾಕಂದ್ರೆ ನಾವು ಹಣ ಗಳಿಸ್ಬೇಕಾದ್ರೆ ಬಹಳಷ್ಟು ನಾವು ಶ್ರಮ ಪಟ್ಟಿರ್ತೀವಿ. ಅಂದ್ರೆ ಎನರ್ಜಿ ಹಾಕಿರ್ತೀವಿ. ಎನರ್ಜಿ ಅಂದ್ರೆ ಫೈರ್ ಮನೆ ಇರ್ತಕ್ಕಂಥ ಜಾಗ ಬಂದ್ಬಿಟ್ಟು ಆಗ್ನೇಯ ಸ್ಥಳ. ಆಗ್ನೇಯ ಸ್ಥಳದಲ್ಲಿ 2 ಇಂಪಾರ್ಟೆಂಟ್ ತತ್ವಗಳಿರುತ್ತೆ. ಪಂಚಭೂತ ತತ್ವಗಳಲ್ಲಿ 2 ತತ್ವಗಳು ಅಲ್ಲಿ ಮಿಕ್ಸ್ ಆಗಿರುತ್ತೆ. ಯಾಕಂದ್ರೆ ಅಗ್ನಿ ಏರಿಲ್ದೆ ವರ್ಕ್ ಆಗಲ್ಲ. ಒಂದ್ ಯಾವ್ದಾರು ಒಂದು ನೀವು ದೀಪ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಯಾವ್ದಾದ್ರು ಗ್ಲಾಸ್ ಒಂದು ಬೌಲ್ ಹಾಕ್ಬಿಡಿ, ಆರೋಗುತ್ತೆ. ಅಂದ್ರೆ ಏರ್ ಬೇಕೇ ಬೇಕು. ಫೈರ್ ಅಂಡ್ ಏರ್ ಆರ್ ಆಲ್ ಇದು ಅವರಿಬ್ರು ಒಂದು ಏನಂತಾರೆ ಫ್ರೆಂಡ್ಸ್, ಇಂಟರ್ ಕನೆಕ್ಟೆಡ್ ಅಂಡ್ ಫ್ರೆಂಡ್ಸ್. ಅವ್ರಿಗೆ ವಿರುದ್ಧ ಆಗಿರ್ತಕ್ಕಂಥದ್ದು ಈ ವಾಟರ್, ನೀರು. ಸಾಕಷ್ಟು ಜನ ಏನ್ ಮಾಡ್ತಾರೆ, ಅಡಿಗೆ ಮನೆಗೆ ಬ್ಲೂ ಕಲರ್ ಹೊಡೆದು ಬಿಡ್ತಾರೆ. ಬ್ಲೂ ಕಲರ್ ಪೇಂಟ್ ಹೊಡೆಯತಕ್ಕಂಥದ್ದು, ಅಥವಾ ಈ ವಾರ್ಡ್ರೋಬ್ಗಳು ಮಾಡ್ತಾರಲ್ಲ ಅದೇ ತರ ಕಿಚನ್ ರೋಬ್ ಮಾಡ್ತಾರೆ. ಕಿಚನ್ಗೆ ಎಲ್ಲ ಕ್ಯಾಬಿನೆಟ್ಸ್ ಮಾಡ್ತಾರೆ. ಆ ಕ್ಯಾಬಿನೆಟ್ಸ್ ನ ಬ್ಲೂ ಸೆಲೆಕ್ಟ್ ಮಾಡ್ಬಿಡ್ತಾರೆ. ಬ್ಲೂ ರೆಪ್ರೆಸೆಂಟ್ಸ್ ವಾಟರ್. ಇಲ್ಲಿ ಏನಾದ್ರು ನಾವು ಸೆಲೆಕ್ಟ್ ಮಾಡಿದಾಗ ಅಥವಾ ಬ್ಲೂ ಪದಾರ್ಥಗಳು ಹೆಚ್ಚಾಗಿ ಏನಾದ್ರು ಕಾಣಿಸ್ತಾ ಇದೆ, ನಿಮ್ಮ ಕಿಚನ್ ಹತ್ರ ಹೋದಾಗ ಬ್ಲೂ ಕಾಣಿಸ್ತಾ ಇದೆಯಾ ನೋಡ್ತಕ್ಕಂಥದ್ದು. ಬ್ಲೂ ಹೆಚ್ಚಾಗಿದ್ದಾಗ ಏನಾಗುತ್ತೆ, ಅಲ್ಲಿ ಅಗ್ನಿನ ಕಮ್ಮಿ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅಗ್ನಿ, ಫೈರ್ ಇಸ್ ದಿ ಪ್ಲೇಸ್ ವೇರ್ ಯು ಗೆಟ್ ಮನಿ. ನಿಮ್ಮ ಹಣ ಬರ್ತಕ್ಕಂಥ ಸ್ಥಾನ ಅಗ್ನಿ ಮೂಲೆ, ಇನ್ನೆಲ್ಲೂ ಅಲ್ಲ. ಕುಬೇರ್ ಮೂಲೆ ಅಲ್ಲ. ತುಂಬಾ ಜನ ಕುಬೇರ್ ಮೂಲೆ ಎಂಟರ್ ಆಗ್ತಕ್ಕಂಥ ಆಪರ್ಚುನಿಟೀಸ್ ಬರ್ತಕ್ಕಂಥದ್ದು ಕುಬೇರನ ಹತ್ರ. ಆದ್ರೆ ದಟ್ ಈಸ್ ನಾರ್ತ್. ಇನ್ನೂ ತುಂಬಾ ಜನ ಕುಬೇರ್ ಮೂಲೆ ಸೌತ್ ವೆಸ್ಟ್ ಅನ್ಕೊಂಡಿದ್ದಾರೆ. ನೈಋತ್ಯ ಕುಬೇರ್ ಮೂಲೆ ನೋ, ಅದು ಪಾರ್ಕಿಂಗ್ ಪ್ಲೇಸ್. ನಂದೇ ಒಂದು ವಾಸ್ತು ಬುಕ್ ಬರ್ದಿದ್ದೀನಿ, ನನ್ನ ಸ್ಟೂಡೆಂಟ್ಸ್ ಅದನ್ನ ಕೊಡ್ತಾ ಇರ್ತೀನಿ. ನಂದೇ 300 pages ವಾಸ್ತು ಬುಕ್ ಬರ್ದಿದ್ದೀನಿ. ಸೊ ಅದರಲ್ಲಿ ಬಹಳಷ್ಟು ವಿಶೇಷವಾಗಿ ಬರ್ದಿದ್ದೀನಿ. ಸೊ ಕಿಚನ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್. ಕಿಚನ್ ಗೆ ನಾವು ಪ್ರಾಮುಖ್ಯತೆ ಬ್ಲೂ ಕಲರ್ನ ಅವಾಯ್ಡ್ ಮಾಡಬೇಕು, ಕಮ್ಮಿ ಮಾಡಬೇಕು. ಇನ್ ಕೇಸ್ ಬ್ಲೂ ಹಾಕಿದೀವಿ, ಸಮಯ ಇದೆಯಾ? ಓಕೆ, ಇದೆ ಮಾತಾಡುವ. ಸೊ ಇನ್ ಕೇಸ್ ಬ್ಲೂ ಕಲರ್ ಹಾಕಿದೀವಿ, ಏನ್ ಮಾಡೋದು? ಇನ್ವೆಸ್ಟ್ ಮಾಡ್ಬಿಟ್ಟಿದೀವಿ, ಕಿತ್ತಾಕಕ್ಕಾಗಲ್ಲ. ಎಸ್, ದೇರ್ ಇಸ್ ಎ ರೆಮಿಡಿ. ಖಂಡಿತ ರೆಮಿಡಿ ಇದೆ. ರೆಮಿಡಿ ಕೇಳೋಣ ಗುರುಜಿ. ಒಂದು ಬೈಟ್ ನ ನೋಡ್ಕೊಂಡು ವೀಕ್ಷಕರೇ, ಸಾಕಷ್ಟು ಜನ ಈಗಾಗಲೇ ನಕ್ಷತ್ರ ನಾಡಿಯನ್ನ ಕಲ್ತಿದ್ದಾರೆ. ಸೊ ಸಾವಿರಾರು ಜನ ಕಲ್ತಿರೋಂಥವ್ರು ಎಕ್ಸ್ಪೀರಿಯನ್ಸಸ್ ನ ಶೇರ್ ಮಾಡ್ಕೊಂಡಿರೋದನ್ನ ಪ್ರತಿದಿನ ಕಾರ್ಯಕ್ರಮದಲ್ಲಿ ನಾವು ತೋರಿಸ್ತಾನೆ ಇದ್ದೀವಿ. ಸೊ ಇವತ್ತು ಕೂಡ ಮಾತನಾಡಿರುವಂತದನ್ನ ನೋಡೋಣ, ಈ ವಿಟಿಯ ಮುಖಾಂತರ ನೋಡೋಣ. ನನ್ನ ಹೆಸರು ಈಶ್ವರಯ್ಯ ಹಿರೇಮಠ ಅಂತ ಹೇಳಿ, ಧಾರವಾಡದಿಂದ ಬಂದೇವ್ರಿ. ನಾವು ವೃತ್ತಿಯಲ್ಲಿ ಅರ್ಚಕರು ಮತ್ತು ಪಂಚಾಂಗ ವಿದ್ಯೆಯನ್ನು ಕಲಿಬೇಕಂತ ಹೇಳಿ ತಿಳ್ಕೊಂಡು ಬಂದ್ವಿ. ಪಂಚಾಂಗ ವಿದ್ಯೆ ಆಕಾಶದಿಂದ ಹತ್ತತ್ತ, ಪಾತಾಳದಿಂದ ಹತ್ತತ್ತ ಐತಿ. ಎಲ್ಲ ಗ್ರಹಗಳ ಬಗ್ಗೆ ತಿಳಿಸಿಕೊಡುವಂಥದ್ದು ಪಂಚಾಂಗ ವಿದ್ಯೆ. ಅಂಥ ಪಂಚಾಂಗ ವಿದ್ಯೆಯನ್ನು ದಿನೇಶ್ ಗುರೂಜಿಯವರು 4 ದಿನದಲ್ಲಿ ಈ ಎಲ್ಲ ವೃತ್ತಾಂತಗಳನ್ನು ತಿಳಿಸಿ ಆನಂದವಾಗಿ ನಮಗೆ ಹೇಳಿಕೊಟ್ರು. ಅಂಥ ವಿದ್ಯೆಯನ್ನು ನಾವು ಸಂಪೂರ್ಣವಾಗಿ ಕಲ್ಕೊಂಡ್ವಿ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಇಚ್ಛಾಪಡ್ತೀವಿ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಮಾತನಾಡುವಂತ ಮಾತನ್ನ ಗುರುಜಿಯವರೇನೋ ಹೇಳ್ತಾ ಇದ್ರು. ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಗುರುಜಿ ಮಾತನಾಡ್ತಾ ಇದ್ವಿ, ಹೇಳಿ. ಓಕೆ, ನಮಗೆ ಬರ್ತಕ್ಕಂಥ ಹಣ ಸ್ಟಕ್ ಆಗ್ತಾ ಇದೆ. ಅಂದ್ರೆ ನಾನೇನೋ ಒಂದು ವ್ಯವಹಾರ ಮಾಡಿದೀನಿ, ಅದಕ್ಕೆ ಹಣ ಬರಬೇಕು, ಬರ್ತಾ ಇಲ್ಲ. ಜಾತಕದಲ್ಲಿ 8-12 ಬಂದೇ ಬರ್ತಾ ಇಲ್ಲ, ನೋಡ್ಕೋಬಹುದು. ಬಟ್ ಆದ್ರೂ ಕೂಡ ಕೆಲವೊಂದ್ಸತಿ ನಾವಿರ್ತಕ್ಕಂಥ ಜಾಗದಲ್ಲೂ ಕೂಡ ಸ್ಟಕ್ ಆಗ್ತಕ್ಕಂಥದ್ದು. ಆಗ್ನೇಯ ಮೂಲೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಗ್ನೇಯ ಮೂಲೆ ಎಲ್ಲಿ? ಫಸ್ಟ್ ಟಾಯ್ಲೆಟ್ ಇರಬಾರ್ದು. ಬಹಳಷ್ಟು ಜನ ಅಪಾರ್ಟ್ಮೆಂಟ್ ಅಲ್ಲಿರೋರಿಗೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ವೈಬ್ರೇಷನ್ ಬರುತ್ತೆ. ಯಾಕಂದ್ರೆ ಅಬೌವ್ ಗ್ರೌಂಡ್ ದೇರ್ ಇಸ್ ನೋ ಜಿಯೋಪಥಿಕ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಅಂದ್ರೆ ಗ್ರೌಂಡ್ ಮೇಲೆ ಇರ್ತಕ್ಕಂಥ ಮಾತ್ರ ವಾಸ್ತು ಫಲ ಬರ್ತಕ್ಕಂಥದ್ದು. ಬಹಳ ಜನ ವಾಸ್ತು ಅಪಾರ್ಟ್ಮೆಂಟ್ಗೆ ಅಷ್ಟು ಎಫೆಕ್ಟ್ ಆಗೋದಿಲ್ಲ.
ಅಪಾರ್ಟ್ಮೆಂಟ್ ಇರ್ತಕ್ಕಂಥವ್ರಿಗೆ ಎಫೆಕ್ಟ್ ಆಗೋದಿಲ್ಲ. Okay. ಯಾಕಂದ್ರೆ ಅಪಾರ್ಟ್ಮೆಂಟ್ ಅನ್ನೋದು ಒಂದು ದೊಡ್ಡ ಏರಿಯಾದಲ್ಲಿ ಸಾಕಷ್ಟು ಮನೆಗಳನ್ನ ತುಂಬಿಸಿರ್ತಾರೆ. ಒಬ್ಬರಿಗೆ ಈಸ್ಟ್ ಆದ್ರೆ ಇನ್ನೊಬ್ಬರಿಗೆ ಅದು ಸೌತ್ ವೆಸ್ಟ್ ಆಗಿರುತ್ತೆ, ಒಬ್ಬರಿಗೆ ಆಗ್ನೇಯ ಆಗಿದ್ರೆ ಇನ್ನೊಬ್ಬರಿಗೆ ಸೌತ್ ವೆಸ್ಟ್ ಆಗಿರುತ್ತೆ. ಸೊ ಅದು ಬಹಳ ಒಂದು ಕಾಂಪ್ಲಿಕೇಟೆಡ್ ಥಿಯರಿ. ಬಟ್ ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಈ ಭೂಮಿ ಬಿಟ್ಟು ಮೇಲ್ಗಡೆ ಆಕಾಶದಲ್ಲಿ ಇರ್ತಕ್ಕಂಥ ಮನೆಗೆ ವಾಸ್ತುನ ಹೆಚ್ಚಾಗಿ ನೋಡಂಗಿಲ್ಲ ಅಂತ ಹೇಳ್ತಾರೆ. ಭೂಸ್ಪರ್ಶಗಿಂತ ಮೇಲೆ. ಭೂಸ್ಪರ್ಶ ಅಂತಂದ್ರೆ ನಾವು ಗ್ರೌಂಡ್ ಲೆವೆಲ್ಗೆ ಹೆಚ್ಚು ಮಹತ್ವನ ವಾಸ್ತುಲ್ ಕೊಡ್ಬೇಕಾಗತ್ತೆ. ಅದು ಬಾಡಿಗೆ ಮನೆ ಇರ್ಬೋದು ಅಥವಾ ಸ್ವಂತ ಮನೆ ಇರ್ಬೋದು. ಇನ್ಕ್ಲೂಡಿಂಗ್ ನೀವು ಬಾಡಿಗೆ ಮನೆ ಇದ್ದಾಗ ಅಲ್ಲೇನೋ ಒಂದು ಬ್ಲೂ ಕಲರ್ ಪೇಂಟ್ ಹೊಡೆದ್ ಬಿಟ್ಟಿರ್ತಾರೆ ಕಿಚನ್ ಅಲ್ಲಿ, ಅಲ್ಲೂ ಕೂಡ ನಿಮಗೆ ಹಣ ಸ್ಟಕ್ ಆಗ್ತಾ ಇರುತ್ತೆ. ಅಂದ್ರೆ ನೀವು ಮಾಡಿರ್ತಕ್ಕಂಥ ಕೆಲಸಕ್ಕೆ ಹಣಗಳು ಬರ್ತಾ ಇರಲ್ಲ, ಫೈನಾನ್ಸ್ ಬರ್ತಾ ಇರಲ್ಲ. ಆಮೇಲೆ ಆ ಒಂದು ಮೂಲೆಯಲ್ಲಿ ಅಗ್ನಿ ಮೂಲೆ, ಈಸ್ಟ್ ಆಫ್ ಸೌತ್ ಈಸ್ಟ್ ಅಂತ ಹೇಳ್ತೀವಿ. ಪೂರ್ವ ಆಗ್ನೇಯ, ದಕ್ಷಿಣ ಆಗ್ನೇಯ ಇದೆ, ಪೂರ್ವ ಆಗ್ನೇಯ ಇದೆ. ಪೂರ್ವ ಆಗ್ನೇಯ, ಈಸ್ಟ್ ಆಫ್ ಸೌತ್ ಈಸ್ಟ್ ಅಂತ ಹೇಳ್ತೀವಿ. ಆ ಒಂದು ದಿಕ್ಕಿನಲ್ಲಿ ಕಿಚನ್ ಇದ್ರೆ, ಇದು ಟಾಯ್ಲೆಟ್ ಇದ್ರೆ, ಏನೋ ಕಾರ್ನರ್ ಏನೋ ಟಾಯ್ಲೆಟ್ ಬಂದ್ಬಿಟ್ಟಿದೆ, ಆಚೆ ಕಡೆ ಆದ್ರೂ ಬಂದಿದೆ ಅಂದ್ರೆ ಖಂಡಿತ ಏನೇ ಹಣ ಬಂದ್ರು ಕೂಡ ನಿಮಗೆ ಸ್ಟಕ್ ಆಗತ್ತೆ. ಅಥವಾ ಕೊಡೋರು ಒಂದಷ್ಟು ಕಮ್ಮಿ ಡಿಸ್ಕೌಂಟ್ ಮಾಡಿ ನಿಮಗೆ ಕೊಡೋದು. ಡಿಸ್ಕೌಂಟಿಂಗ್ ಯಾರು ಜಾಸ್ತಿ ಆಗುತ್ತೆ, ದಿಸ್ ಈಸ್ ಆಲ್ಸೋ ಒನ್ ಮೇಜರ್ ಪಾಯಿಂಟ್, ಅರ್ಥ ಮಾಡ್ಕೊಳ್ಳಿ. ಸೊ ಇದಕ್ಕೆ ರೆಮಿಡಿ ನಾನು ಆಲ್ರೆಡಿ ಹೇಳಿದ್ದೀನಿ, ಗ್ರೀನ್ ಕಲರ್ ಇಸ್ ದಿ ಬೆಸ್ಟ್ ರೆಮಿಡಿ. ಗ್ರೀನ್ ಕಲರ್ ಒಂದು ಪಾಟ್ ಇರ್ತಕ್ಕಂಥದ್ದು, ಲೈವ್ ಪ್ಲಾಂಟ್ ಅಂದ್ರೆ ಜೀವಂತವಾಗಿರ್ತಕ್ಕಂಥ ಒಂದು ಸಸಿ ಇರ್ತಕ್ಕಂಥದ್ದು. ಆಮೇಲೆ ಟೈಮ್ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ ಅಂದಾಗ ಒಂದು ಬಹಳ ಬ್ಯೂಟಿಫುಲ್ ರೆಮಿಡಿ ಕೊಡ್ತೀನಿ. ಇದನ್ನ ಈ ಅಮಾವಾಸ್ಯೆ ಆದ ನಂತರ ಮಾಡಬೇಕು, ಅಥವಾ ಅಮಾವಾಸ್ಯೆ ದಿವಸ 9ನೇ ತಾರೀಕು ಸೆಪ್ಟೆಂಬರ್, ತುಂಬಾ ಅದ್ಭುತವಾಗಿರ್ತಕ್ಕಂಥ ದಿವಸ. ಮಗಾ ನಕ್ಷತ್ರ ಬರುತ್ತೆ, ಸಂಡೇ ಬರುತ್ತೆ, ಭಾನುವಾರ ಬೆಳಗಿನ ಜಾವದಲ್ಲಿ. ಆ ಒಂದು ಮೂಲೆಯಲ್ಲಿ ಒಂದು ಕ್ಲಾಕ್ ಇಡಿ, 15 ದಿವಸ ಇಡಿ ಸಾಕು. ಅಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜೀಸ್ ಎಲ್ಲ ತೆಗೆಯುತ್ತೆ. ದುಡ್ಡುಗಳು ಸ್ಟಕ್ ಆಗಿದೆ, ನನಗೆ ದುಡ್ಡು ಬರ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಸಿಗಾಕೊಂಡ್ಬಿಟ್ಟಿದೆ, ಇದೇ ಅವನ ಹತ್ರ ದುಡ್ಡು ನನಗೆ ಕೊಡ್ತಾ ಇಲ್ಲ, ಅದೊಂದು ಸಣ್ಣ ಒಂದು ಉಪಾಯ ಮಾಡಿ. ಯು ಕ್ಯಾನ್ ಸಿ ಪ್ರತಿಯೊಂದಕ್ಕೂ ನಮ್ಮ ಭಾರತದಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಅದಕ್ಕೂ ಅದರದ್ದೇ ಆದಂತ ಒಂದು ಮಹತ್ವ ಕೊಟ್ಟಿದ್ದಾರೆ ಋಷಿಗಳು. ಮತ್ತೆ ನಮ್ಮ ಹಿರಿಯರು ಅದರದ್ದೇ ಆದಂತ ಒಂದು ಪಾಸಿಟಿವ್ ಎನರ್ಜಿ ಕೊಟ್ಟಿದ್ದಾರೆ. ಸೊ ಕಿಚನ್ ಸೈಡ್ ಒಂದು ಕ್ಲಾಕ್, 9ನೇ ತಾರೀಕು ಸೆಪ್ಟೆಂಬರ್, ಅದ್ಭುತವಾಗಿರ್ತಕ್ಕಂಥ ದಿವಸ. ಯಾಕಂದ್ರೆ ಅಮಾವಾಸ್ಯೆ ಆದ್ಮೇಲೆ, ಅದಾಗಿಲ್ಲ ಅಂದ್ರೆ ಯಾವ್ದಾದ್ರು ಅಮಾವಾಸ್ಯೆ ಆದ್ಮೇಲೆ ಇಡಿ. ಯಾಕಂದ್ರೆ ವೃದ್ಧಿ ಚಂದ್ರದಲ್ಲಿ ನಾವು ಏನೇ ಕೆಲಸ ಮಾಡಿದ್ರು ವೃದ್ಧಿ ಆಗತ್ತೆ ಅಂತ ಹೇಳಿ ಅಮಾವಾಸ್ಯೆ ಆದ ದಿವಸ ಅಥವಾ ಅಮಾವಾಸ್ಯೆ ದಿವಸ ಒಂದು ಸಣ್ಣ ಕ್ಲಾಕ್, ಒಂದು ಸಣ್ಣ ಟೇಬಲ್ ಕ್ಲಾಕ್ ಆ ಆಗ್ನೇಯ ಮೂಲೆಯಲ್ಲಿ 15 ದಿವಸ ಇಡಿ, ಪೌರ್ಣಮಿ ಆಗೋವರೆಗೂ. ಆಮೇಲೆ ತೆಗೆದುಬಿಡಿ ಸಾಕು. 15 ಡೇಸ್ ಥೆರಪಿ ಮಾಡಿ ನೋಡಿ. ನಿಮ್ಗೆ ಏನೋ ಒಂದ್ ಸ್ವಲ್ಪ ಪಾಸಿಟಿವ್ ಬಂತಾ, ಕಂಟಿನ್ಯೂ ಮಾಡಿ. ರಿಸಲ್ಟ್ ಬಂದಿಲ್ವಾ, ಕಂಟಿನ್ಯೂ ಮಾಡಿ, ಬರುತ್ತೆ. ಬೇಸ್ಡ್ ಆನ್ ಯುವರ್ ಕರ್ಮ ಅಂಡ್ ಬೇಸ್ಡ್ ಆನ್ ಯುವರ್ ಹಾರೋಸ್ಕೋಪ್ ಬಂದೇ ಬರುತ್ತೆ. ಜ್ಯೋತಿಷ್ಯ ಕಲೀರಿ. ಫ್ರೈಡೆ ಬರ್ತಾ ಇದ್ದೀನಿ, ಸ್ಯಾಟರ್ಡೆ ಬರ್ತಾ ಇದ್ದೀನಿ, ಸ್ಯಾಟರ್ಡೆ ಸಂಡೇ ಬರ್ತಾ ಇದ್ದೀನಿ ಹುಬ್ಳಿಗೆ, ಮತ್ತೆ 15, 16 ಮೈಸೂರು ಬರ್ತಾ ಇದ್ದೀನಿ, ಮತ್ತೆ 29, 30 ಬ್ಯಾಂಗ್ಳೂರ್ಗೆ ಮತ್ತೆ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಕಾರ್ಯಕ್ರಮ ಮುಂಚೆನೆ ಹೇಳಿದ್ದೆ, ಜ್ಯೋತಿಷ್ಯ ಕಲಿಯೋದ್ರಿಂದ ಬಹಳಷ್ಟು ಬೆನಿಫಿಟ್ಸ್ ಇದೆ. ಸೆಲ್ಫ್ ಬೆನಿಫಿಟ್ ಇದೆ, ಹಣವನ್ನು ದುಡಿಬಹುದು, ಒಂದು ಒಳ್ಳೆ ಸಬ್ಜೆಕ್ಟ್ ಕಲ್ತಂಗಾಗಿರುತ್ತೆ. ಓಕೆ ಗುರುಜಿ, ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಕೂಡ ಬಂತು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿಯವರು ಪರಿಹಾರವನ್ನ ಕೂಡ ಹೇಳಿದ್ರು, ಕಾರಣವನ್ನ ಕೂಡ ತಿಳಿಸ್ಕೊಟ್ರು, ಡೇಟ್ಸ್ ಅನ್ನ ಕೂಡ ನಾವು ಹೇಳಿದ್ದೀವಿ. ನಿಮ್ಗೆ ಆಸಕ್ತಿ ಇದ್ರೆ ಖಂಡಿತವಾಗ್ಲೂ ಬಂದು ಕಲ್ತ್ಕೊಳ್ಳಿ. ಇವಾಗ ನೆಕ್ಸ್ಟ್ ಬರ್ತಾ ಇರೋದು ಇದೇ ವೀಕೆಂಡ್ಗೆ ಗುರುಜಿಯವರು ಹುಬ್ಳಿಗೆ ಬರ್ತಾರೆ, ಬಂದು ಕಲ್ತ್ಕೊಳ್ಳಿ. ಹಾಗೆ ವೀಕ್ಷಕರೇ, ಕಾರ್ಯಕ್ರಮದ ಸ್ಟಾರ್ಟಿಂಗ್ ಅಲ್ಲೂ ಕೂಡ ನಾನು ನಿಮ್ಗೆ ಹೇಳಿದೆ, ಈಗಾಗಲೇ ಸಾಕಷ್ಟು ವಾಹಿನಿಗಳಲ್ಲಾಗಿರ್ಬೋದು ನೀವು ನೋಡ್ತಾನೆ ಇದ್ದೀರಾ, ಕೂರ್ಗಲ್ಲಿ ಅಂದ್ರೆ ಮಡಿಕೇರಿಯಲ್ಲಿ ಹಾಗೂ ಕೇರಳದಲ್ಲಿ ಜಲಪ್ರವಾಹ ಆಗಿ ಸಾಕಷ್ಟು ಜನ ಮನೆಗಳನ್ನ ಕಳ್ಕೊಂಡಿದ್ದಾರೆ. ಸೊ ತುಂಬಾ ಜನ ಊಟಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅವ್ರು ಮಾಡ್ತಾ ಇರುವಂತಹ ಒಂದು ಬಿಸ್ನೆಸ್ ಆಗಿರ್ಬೋದು, ಪ್ರತಿಯೊಂದು ಲಾಸ್ ಆಗಿ ತುಂಬಾನೇ ಸಫರ್ ಮಾಡ್ತಾ ಇದ್ದಾರೆ. ಸೊ ಹ್ಯುಮ್ಯಾನಿಟಿ ಅಂತ ಉಳಿಸ್ಕೊಳ್ಬೇಕು ಅನ್ನೋದಿದ್ರೆ, ಅವರ ಕಷ್ಟದಲ್ಲಿ ನಾವೆಲ್ಲರೂ ಸಹಾಯ ಮಾಡ್ಬೇಕು ಅಂತ ಇದ್ರೆ, ಮತ್ತೆ ಪುನಃ ಅವರು ಕಳ್ಕೊಂಡಿರೋದನ್ನ ಅವ್ರಿಗೆ ಎಲ್ರಿಗೂ ವಾಪಸ್ ಕೊಡ್ಬೇಕು ಅಂತ ಇದ್ರೆ, ಖಂಡಿತವಾಗ್ಲೂ ಎಲ್ಲರೂ ಕೈ ಜೋಡಿಸಿ ಸಹಾಯ ಮಾಡ್ಲೇಬೇಕು. ಆಯುಷ್ ಟಿವಿ ವಾಹಿನಿಯ ಕಡೆಯಿಂದ ಹಾಗೂ ಶ್ರೀಶಂಕರ್ ವಾಹಿನಿಯ ಫೌಂಡೇಶನ್ ಕಡೆಯಿಂದ ನಾವು ಕೂಡ ಸಹಾಯ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇದ್ದೀವಿ. ಸೊ ಈ ಒಂದು ಸಹಾಯಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಿದ್ರೆ, ಧನ ಸಹಾಯ ಮಾಡೋದಿದ್ರೆ ಅಥವಾ ಚೆಕ್ ನ ಕೊಡೋದಿದ್ರೆ ಕೊಟ್ರೆ ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ಅವ್ರಿಗೆ ನಮ್ಮ ಕೈಲಿ ಆದಂತಹ ಒಂದು ಸಹಾಯವನ್ನ ಮಾಡಬಹುದು. ಸೊ ಕಷ್ಟದಲ್ಲಿದ್ದವರಿಗೆ ನಾವೆಲ್ಲರೂ ಕೈ ಜೋಡಿಸಿ ಸಹಾಯ ಮಾಡಿದ್ರೆ ಖಂಡಿತ ಒಂದು ದೊಡ್ಡ ಪ್ರಮಾಣದಲ್ಲಾಗಿರ್ಬೋದು, ಚಿಕ್ಕ ಪ್ರಮಾಣದಲ್ಲಾಗಿರ್ಬೋದು, ನಾವು ಮಾಡ್ತಾ ಇರುವಂತಹ ಸಹಾಯ ಖಂಡಿತ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಸೊ ನೀವೆಲ್ಲರೂ ಕೂಡ ಸಹಾಯ ಮಾಡಿದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತದೆ ಅಕೌಂಟ್ ಡೀಟೇಲ್ಸ್, ಖಂಡಿತವಾಗ್ಲೂ ಟ್ರಾನ್ಸ್ಫರ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗ್ತೀನಿ ನಾಳೆ. ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗಾಗಿ. ನಮಸ್ಕಾರ.